journalism, ism, journalism. ಅವರು ಪತ್ರಕರ್ತರೆ ಈಗಾಗಲೇ ನಮ್ಮ ದೇಶದ ಬಗ್ಗೆ ತುಂಬಾ ಏನೇನು ವ್ಯವಸ್ಥೆಗಳು ನಡೆದಿದೆ ಅದರ ಬಗ್ಗೆ ತುಂಬಾ ವಿವರವಾಗಿ ತಿಳಿಸ್ಕೊಡ್ತಿದ್ದಾರೆ. ಹೇಳೋದೇನೆಂದ್ರೆ 60 ವರ್ಷ ಆಯ್ತು ಕಾಂಗ್ರೆಸ್ ಬಂದು ಏನ್ ಮಾಡಿದ್ರು ಅಂತ ಈ ಬುದ್ಧಿ ಇದ್ದ ಜನ ಹೇಳ್ತಾರೆ. ಇವತ್ತು ಅದು ಬುದ್ಧಿ ಇಲ್ಲದ ತರ ಮಾತನಾಡ್ತಾ ಇರ್ತಾರೆ. 60 ವರ್ಷದಿಂದ ನಮ್ಮ ದೇಶ ಹೆಂಗಿತ್ತು, ಇವತ್ತು ಹೆಂಗಿದೆ ನಮ್ಮ ದೇಶ? ಏನ್ ಮೋದಿ ಅವ್ರು ಬಂದಿದ ತಕ್ಷಣ ಚೇರು ಟೇಬಲ್ ಹಾಕಿ ಕೂರಿಸ್ಬಿಟ್ಟಿದ್ದಾರೆ. ಅಲ್ಲಿ ಸುಸಂತ್ರಕ್ಕೆ ಮುಸಲ್ಮಾನರು ಇರ್ಬೋದು, ಹಿಂದೂ ಜನಾಂಗ ಇರ್ಬೋದು, ಎಲ್ಲರೂ ಪ್ರಾಣ ತ್ಯಾಗ ಮಾಡಿ ಈ ದೇಶ ಸ್ವತಂತ್ರ ಹೊಂದಿರುವಂತ ದೇಶ ಇದು ಇಂಡಿಯಾ. ಅಂಥದ್ರಲ್ಲಿ ಮೋದಿ ಬಂದ್ಬಿಟ್ಟು ಮುನ್ಬುದ್ಧಿ ಹಾಕ್ಬಿಟ್ಟು ಪ್ರಧಾನಮಂತ್ರಿ ಆಗ್ಬಿಟ್ಟು ನಾನು 15 ಲಕ್ಷ ಹಾಕ್ತೀನಿ ನಿಮ್ಮ ಅಕೌಂಟ್ಗಳಿಗೆ, ಎಲ್ಲ ಬಡವರು ಅಕೌಂಟ್ ಮಾಡಿಸ್ಬಿಟ್ಟು 0 ಅಕೌಂಟ್ಗಳು ಅಂತ ಹೇಳಿ ಎಲ್ಲರೂ ಮಾಡಿ ಸಿಗಾಕೊಂಡ್ಬಿಟ್ಟು ಅಕೌಂಟ್ಗಳು. ಅದ್ರ ಜೊತೆಗೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಒಂದೊಂದು ವರ್ಷಕ್ಕೆ ಅಂತ ಹೇಳಿದ್ರು. 10 ವರ್ಷಕ್ಕೆ 2 ಲಕ್ಷ ಉದ್ಯೋಗನೂ ಸಹ ಕೊಡಕ್ಕಾಗಿಲ್ಲ ಅವ್ರಿಗೆ. ಇಂದಿನ 5 ವರ್ಷದಲ್ಲಿ ಏನ್ ಮಾಡ್ಬಿಟ್ರು, ಹುಡುಗರಿಗೆ ಮಗ್ಬುದಿ ಚೆಲ್ದಂಗೆ ಚೆಲ್ಬಿಟ್ಟು ಎಲ್ಲಾ ಹುಡುಗರು ಉಪಯೋಗಿಸ್ಕೊಂಡ್ಬಿಟ್ಟು 2ನೇ ಸಾರಿನೂ ಅಧಿಕಾರಕ್ಕೆ ಬಂದ್ರು. 2ನೇ ಸಾರಿನ ಏನು ಮಾಡಕ್ಕಾಗಲಿಲ್ಲ ಅವ್ರಿಗೆ. ಈಗ ಬರೀ ರಾಮ ಮಂದಿರ ಅನ್ನೋದನ್ನ ಮುಂದೆ ಇಟ್ಕೊಂಡು ನಿಜವಾಗಿ ರಾಮ ಮಂದಿರದಲ್ಲಿ ಪೂಜೆ ಮಾಡ್ಬೇಕಾದ್ರೆ ಅದಕ್ಕೆ ಕಾರ್ಯಕರ್ತರು ಯಾರಪ್ಪ ಅಂದ್ರೆ ರಾಜೀವ್ ಗಾಂಧಿ ಅವರೇ ಆ ದೇವಸ್ಥಾನ ಬಿಟ್ಟಿದ್ದು ಪೂಜೆ ಮಾಡೋದು. ಅದಕ್ಕೆ ಹಿನ್ನೆಲೆನೇ ತಿಳ್ಕೊಳ್ಳೋದಿಲ್ಲ ಜನ. ಅವತ್ತು ರಾಜೀವ್ ಗಾಂಧಿ ಅವರು ಆ ದೇವಸ್ಥಾನಕ್ಕೆ ಪೂಜೆ ಮಾಡಕ್ ಬಿಟ್ಟು ಆ ದೇವಸ್ಥಾನ ಹೊಡಿಬೇಕಾಗಿದ್ರೆ PV ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಆಗಿದ್ದಂತ ಕಾಲದಲ್ಲಿ ಯಾವಾಗ್ಲೂ ಇದು ಕಿತ್ತಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಅದನ್ನು ಹೊಡೆಯೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂತ ಸಮಯದೊಳಗೆ ಅದನ್ನ ಹೊಡೆದು ಇವತ್ತು ರಾಮ ಮಂದಿರ ಕಟ್ಟಕ್ಕಾಯ್ತು. ರಾಮ ಮಂದಿರ ಕಟ್ಟಿದ್ರೆ ಬರೀ ರಾಮನ್ ಮಾತ್ರ ಅಲ್ಲ ಅಷ್ಟೇ, ಆದ್ರೆ ಸೀತಾ, ಲಕ್ಷ್ಮಣ, ಆಂಜನೇಯ ಇಲ್ವಾ ನಮಗೆ? ನಾವು ರಾಮ, ಲಕ್ಷ್ಮಣ, ಸೀತಾ ಅಂತ ಎಲ್ಲರೂ ಪ್ರೀತಿಸಲ್ವಾ? ಬರೀ BJP ಅವ್ರು ಮಾತ್ರನೇ ರಾಮನಿದ್ದಂಗೆ ಮಾತನಾಡ್ತಾರೆ ಜನ. ನಾವು ಹಿಂದೂಗಳೇ ಅಲ್ಲ ಅನ್ನೋ ಮಟ್ಟಕ್ಕೆ ಮಾತನಾಡ್ತಾರೆ. ಇದು ಸರಿ ಇಲ್ಲ. ಕಾಂಗ್ರೆಸ್ ಬಂದು ಸ್ವತಂತ್ರ 60 ವರ್ಷ ಆದ್ರೂ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಏನು ಸಂವಿಧಾನ ಬರೆದಿದ್ರು ಎಲ್ಲಾ ವರ್ಗಗಳವರು ನೀವು ತಡ್ಕೊಳ್ಬೇಕು. ಕರ್ನಾಟಕದೊಳಗ ಹಿಂದುಳಿದವರು ಯಾರ್ಯಾರು CM-ಗಳಾಗಿದ್ದಾರೆ ಅಂತ ನಿಮ್ಗೆಲ್ಲ ಗೊತ್ತಿದೆ. ಈರಪ್ಪ ಮೊಯ್ಲಿಯವರಾಗಿದ್ರು, ದೇವರಾಜ ಅರಸ್ ಅವರಾಗಿದ್ರು, ಬಂಗಾರಪ್ಪ ಅವರು ಈಡು ಸಮಾಜದವರಾಗಿದ್ರು, ಆಮೇಲೆ ಧರ್ಮ್ ಸಿಂಗ್ ಅವರಾಗಿದ್ರು. ಈ ತರ ಈಗ ಸಿದ್ದರಾಮಯ್ಯನವರು 5 ವರ್ಷ ಕಂಪ್ಲೀಟ್ ಮುಗಿಸಿ ಮತ್ತೆ 2ನೇ ಸಾರಿ ಕಾಂಗ್ರೆಸ್ನಲ್ಲಿ ಆಗಿದ್ದಾರೆ ಅಂದ್ರೆ ಇದೇನು ತಮಾಷೆ ಅಲ್ಲ. ಇವತ್ತು ಕರ್ನಾಟಕದೊಳಗ BJP ಸರ್ಕಾರದಿಂದ ಯಾರಿಗೆ ರಿಸರ್ವೇಶನ್ ಇದೆಯೋ ಅದು ಬಿಟ್ಟು ಬೇರೆ ಜಾತಿಯವರು 1 ಸೀಟ್ ಕೊಟ್ಟರು ನೀವೇನಾದ್ರೂ ಹೇಳಿ ನೋಡೋಣ. ನೋಡಿ, ಕಾಂಗ್ರೆಸ್ ಮುಸ್ಲಿಮ್ಸ್ರು ಕೊಟ್ಟವ್ರೆ, ಕುರುಬರು ಕೊಟ್ಟವ್ರೆ, ಎಲ್ಲಾ ಸಮಾಜವನ್ನು ಜೊತೆಲಿ ತಗೊಂಡೋಗ್ತಾರೆ ಕಾಂಗ್ರೆಸ್ ಗೌರ್ಮೆಂಟ್. ಅದೇ ಈ BJP ಅವರು ಮತ್ತೆ JDS. ಈಗ JDS ಅವರನ್ನವರು BJP ಒಳಗೆ ಸೇರ್ಕೊಂಡವ್ರೆ. ಅವ್ರು 3 ಸೀಟ್ ತಗೊಂಡು 2 ತಂದೆ ಮಗನೇ ಹಾಕೊಂಡವ್ರೆ. ರಿಸರ್ವೇಶನ್ ಇಲ್ಲ ಅಂದಿದ್ರೆ ಇಲ್ಲಿಂದ ಮಗನ ಮೊಮ್ಮಗನ ಹಾಕೊಳ್ತಾ ಇದ್ದಾರೆ ಈ BJP ಅವ್ರದ್ದು ಮೊದಲಿಂದ. ಇದು JDS ಅವರು. ಇಂಥ ಪಾರ್ಟಿಗೆ ನಾವು ನಿಜವಾಗಿ ಸಹಾಯ ಮಾಡ್ಬೇಕಾ? ನೀವೇ ಹೇಳಿ. ಅದರಿಂದಾನೇ ಈಗ ನಾವು ಮೊನ್ನೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಪತ್ರಗೋಷ್ಠಿಯಲ್ಲಿ ಮಾತಾಡಿದ್ವಿ. ಬರೀ ನಮ್ಮ ಸಂದರ್ಭವನ್ನು 10 ವರ್ಷಗಳಲ್ಲಿ ಮೋದಿಯವರು ಮಾಡಿರ್ತಕ್ಕಂಥ ಸಾಲ ನೋಡಿದ್ರೆ 115 ಲಕ್ಷ ಕೋಟಿ, 115 ಲಕ್ಷ ಕೋಟಿಗಳಷ್ಟು ಇವತ್ತು ಸಾಲವನ್ನು ಮಾಡಿ ನಮ್ಮ ಮೇಲೆ ಎಲ್ಲ ಕೂಡ ಗೂಬೆ ಕೂರಿಸುವಂತ ಕೆಲಸ ಇವತ್ತು ಮೋದಿಯವರು ಮಾಡ್ತಾರೆ.
ಇದೇ ಕ್ಷೇತ್ರದಲ್ಲಿ ಇವತ್ತು ರವಿಕುಮಾರ್ ಅವರು MLA ಆಗಿದ್ದಾರೆ. ಇಲ್ಲಿನ ದಲಿತರು ಮತ್ತೆ ಮುಸಲ್ಮಾನರ ಓಟನ್ನ ಪಡ್ಕೊಂಡು ಇವತ್ತು MLA ಆದ್ರು. ಆದ್ರೆ ಇವತ್ತು ಬಿಜೆಪಿ ಜೊತೆ ಕುರ್ಸ್ಕೊಂಡು ನಮ್ಮ ದಲಿತರನ್ನ ಮತ್ತೆ ಮುಸಲ್ಮಾನರ ಕತ್ತು ಕೊಯ್ಯುವಂತ ಕೆಲಸ ಇವತ್ತು ರವಿಕುಮಾರ್ ಅವರು ಮಾಡಿದ್ದಾರೆ. ಇವತ್ತು ಬೀದಿಗಳಲ್ಲಿ ಬಂದು ನಮ್ಮ ಬಿಜೆಪಿ ಕಾಂಗ್ರೆಸ್ಗೆ JDSಗೆ ಓಟ್ ಹಾಕಿ ಅಂತ ಯಾವ ನೈತಿಕತೆ ಇದೆ ಇವರಿಗೆ ರವಿಕುಮಾರ್ ಅವರಿಗೆ? ಹಾಗಾಗಿ ನಾವೆಲ್ಲರೂ ಕೂಡ ಒಬ್ಬರಿಂದ ನಿಜವಾಗ್ಲೂ ಕೂಡ ಇವತ್ತು ನಾವೆಲ್ಲ ಹಿಂದುಳಿದ ವರ್ಗದವರೆಲ್ಲರೂ ಕೂಡ ಇವತ್ತು ಸೇರಿ ಇವತ್ತು ಪ್ರೆಸ್ ಮೀಟ್ ಮಾಡುವಂಥ ಒಂದು ಉದ್ದೇಶ ಏನಪ್ಪ ಅಂತಂದರೆ, ಈ ಒಂದು ದೇಶದಲ್ಲಿ ನಮ್ಮ ಹಿಂದುಳಿದ ವರ್ಗದವರಿಗೆ ನಮಗೆ ರಕ್ಷಣೆ ಇಲ್ಲ. ನಾವು ಇವತ್ತು ಆರ್ಥಿಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು ಬೆಳೆಯೋದಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಹಾಗಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದರೆ ಇವತ್ತು ಜಾತಿ ಜನಗಣತಿ ಅನ್ನುವಂಥ ಒಂದು ಮಾಡಿ ಯಾವ ಸಮುದಾಯ ಹೆಚ್ಚೆಚ್ಚು ಸಮುದಾಯ ಜನಸಂಖ್ಯೆ ಇದೆಯೋ ಆ ಜನಸಂಖ್ಯೆ ಅನುಗುಣವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಎಲ್ಲ ರಂಗದಲ್ಲೂ ಕೂಡ ಅವಕಾಶಗಳನ್ನು ಕಲ್ಪಿಸಿಕೊಡುವಂಥ ಒಂದು ಯೋಜನೆಯನ್ನ ಜಾರಿಗೆ ತರ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಏನಿಗೆ ಹಿಂದುಳಿದ ವರ್ಗದವ್ರು ಏನಿದೆ ನಮ್ಗೆಲ್ಲರಿಗೂ ಕೂಡ ಆ ಜಾತಿ ಜನಗಣತಿ ಆಧಾರದ ಮೇಲೆ ಅವಕಾಶಗಳು ಸಿಕ್ಕರೆ ನಾವೆಲ್ಲರೂ ಕೂಡ ಆಡಳಿತದಲ್ಲಿ ಭಾಗವಹಿಸ್ತೀವಿ, ರಾಜಕಾರಣದಲ್ಲಿ ಭಾಗವಹಿಸ್ತೀವಿ. ಬಹಳ ಮುಖ್ಯವಾಗಿ ಈ ದೇಶದ ಸಂಪತ್ತಿನ ಪಾಲುದಾರರು ನಾವೆಲ್ಲರೂ ಕೂಡ ಆಗ್ತೀವಿ. ಆದರೆ ಇವತ್ತು ದೇಶದ ಸಂಪತ್ತು ಕೇವಲ ಒಂದೇ ಒಂದು ವರ್ಗದ ಕೈಲಿದೆ. 99% ಸಂಪತ್ತು ಕೇವಲ ಒಂದೇ ಒಂದು ವರ್ಗದ ಕೈಲಿದೆ. ಇನ್ನು 90 ಜನರ ಕೈಯಲ್ಲಿ ಕೇವಲ ಒಂದೇ 1% ಆಸ್ತಿ ಅವ್ರ ಕೈಲಿದೆ. ಆದರೆ 99% ಆಸ್ತಿ ಕೇವಲ ಒಂದೇ ಒಂದು ವರ್ಗದ ಕೈಯಲ್ಲಿ ಇದ್ದು ಇವತ್ತು ಮೋದಿ ಸರ್ಕಾರ ಬಡವರ ಪರವಾಗಿ ಇಲ್ದಿರ ಎಲ್ಲ ಕಾರ್ಪೊರೇಟ್ ಅದಾನಿ, ಅಂಬಾನಿ, ಟಾಟಾ ಬಿರ್ಲಾ ಎಲ್ಲ ಇವ್ರ ಪರವಾಗಿದ್ದು ಇವತ್ತು ಅವರ ಒಂದು ಸಾಲ ಮನ್ನಾಗಳನ್ನು ಕೋಟ್ಯಾನುಗಟ್ಟಲೆ ಸಾಲವನ್ನು ಮಾಡಿ ಅವ್ರ ಪರವಾಗಿ ನಿಂತ್ಕೊಳ್ತಾರೆ. ಇವತ್ತು ಅನೇಕ ಜನರು ಇವತ್ತು ರೈತರು ಆತ್ಮಹತ್ಯೆಗಳು ಮಾಡ್ಕೊಳ್ತಾ ಇದ್ದಾರೆ. ಕಾರಣ ಏನಂತಂದ್ರೆ ಸಾಲ ಬಾಧೆ ಇಲ್ಲ. ಆದರೆ ಇವತ್ತು ಕಿಂಚತ್ತು ಕೂಡ ಅವ್ರಿಗೆ ಮನೋಭಾವನೆ ಇಲ್ಲದ ರೈತರ ಪರವಾಗಿ ಒಂದು ಕಾಳಜಿ ಇಲ್ಲದೇನೆ ರೈತರನ್ನ ಒಂದು ರೀತಿ ದುಸ್ಥಿತಿಗೆ ತಳ್ಳುವಂತ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇವತ್ತು ರೈತರಿಗೂ ಕೂಡ ರಕ್ಷಣೆ ಇಲ್ಲ. ತಾನು ಬೆಳೆದಂಥ ಬೆಳೆಗಳಿಗೆ ಉತ್ತಮವಾದ ಬೆಂಬಲ ಬೆಲೆಯನ್ನು ಘೋಷಿಸುವಂಥ ಹಕ್ಕು ಕೂಡ ರೈತರಿಗಿಲ್ಲ. ಅಲ್ಲಿ ಒಂದು ಫ್ಯಾನ್ ಉತ್ಪಾದನೆ ಮಾಡ್ತಾನೆ, ಆ ಫ್ಯಾನ್ಗೆ ಒಂದು ರೇಟನ್ನು ಫಿಕ್ಸ್ ಮಾಡುವಂಥ ಒಂದು ಅಧಿಕಾರ ಒಬ್ಬ ಕಂಪನಿಯ ಮಾಲೀಕನಿಗೆ ಇರ್ತದೆ. ಒಂದು ಮೊಬೈಲ್ ತಯಾರು ಮಾಡ್ತಾನೆ, ಆ ಮೊಬೈಲ್ಗೆ ಒಳ್ಳೆ ರೇಟ್ ಫಿಕ್ಸ್ ಮಾಡುವಂಥ ಅಧಿಕಾರ ಒಬ್ಬ ಆ ಮೊಬೈಲ್ ಮಾಲೀಕನಿಗೆ ಇರ್ತದೆ. ಆದರೆ ಒಬ್ಬ ರೈತ ಉತ್ಪಾದನೆ ಮಾಡಿರ್ತಕ್ಕಂಥ ಬೆಳೆಗೆ ಉತ್ತಮವಾದ ಬೆಂಬಲ ಬೆಲೆಯನ್ನು ಘೋಷಿಸುವಂಥ ಹಕ್ಕಿಲ್ಲ. ಅದಕ್ಕೆ ಇವತ್ತು ಕಾಂಗ್ರೆಸ್ ಗೌರ್ಮೆಂಟ್ ಏನು ಹೇಳ್ತಾ ಇದೆ ಅಂತಂದರೆ ಕನಿಷ್ಠ ಬೆಂಬಲ ಬೆಲೆಯನ್ನು ತರ್ತೀವಿ ಅಂತ ಹೇಳಿದ್ದಾರೆ. ಈ ಎಲ್ಲ ಉದ್ದೇಶಗಳು ನೋಡಿದಾಗ, ಇವರೆಲ್ಲ ಗ್ಯಾರಂಟಿಗಳು ನೋಡಿದಾಗ, ಇವರ ಪ್ರಣಾಳಿಕೆ ನೋಡಿದಾಗ ಎಲ್ಲವೂ ಕೂಡ ಸಾಮಾನ್ಯರ ಪರವಾಗಿ, ಬಡವರ ಪರವಾಗಿ, ಹಿಂದುಳಿದವರ ಪರವಾಗಿ, ಮುಸಲ್ಮಾನರ ಪರವಾಗಿ, ಎಸ್ಪೆಷಲಿ ದಲಿತರ ಪರವಾಗಿ ಇರುವಂಥ ಒಂದು ಯೋಜನೆಗಳಾಗಿದ್ದಾವೆ. ಹಾಗಾಗಿ ಈ ಒಂದು ಎಲೆಕ್ಷನಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೌರ್ಮೆಂಟು ಬರೋದ್ರಿಂದ ನಮ್ಮೆಲ್ಲರಿಗೂ ಕೂಡ ನಮ್ಮ ಬದುಕುಗಳಲ್ಲಿ ಹಸನಾಗ್ತವೆ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಕೂಡ ಒಕ್ಕೊರಲಿನಿಂದ ಇವತ್ತು KV ಗೌತಮ್ ಅವರನ್ನ ಈ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲಿಸುವಂಥ ಪ್ರಯತ್ನ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಜೀವಿಕಾ ಸಂಘಟನೆಯಿಂದ ಬೇಷರತ್ತಾಗಿ ಅವ್ರಿಗೆ ಬೆಂಬಲವನ್ನು ಕೊಟ್ಟು ಗೆಲ್ಲಿಸೋದಕ್ಕೆ ನಾವೆಲ್ಲರೂ ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಈ ಮೂಲಕ ನಾನು ತಿಳಿಯಪಡಿಸ್ತಾ ಇದ್ದೀನಿ.